ಅಪ್ಪ ಮಾರ್ಕೆಟಿಂದ ಬಸಳೆ ತಂದಿದ್ದಾರೆ. ಬಸಳೆ ಪದಾರ್ಥಕ್ಕೆ ಈಗ ಇದು ಸೊಪ್ಪು ಎಲೆಯನ್ನೆಲ್ಲ ಸಪ್ರೇಟ್ ತೆಗೆದಿಡಬೇಕು. ತೆಗಿಯೋಣ, ನೈಟಿಗೆ ಆಗತ್ತೆ. ಅಪ್ಪ ಬಸಳೆ ತಂದಿದ್ದಲ್ಲ, ಅದರ ದಂಟೆಲ್ಲ ವೇಸ್ಟ್ ಮಾಡೋದು ಎಂತಕ್ಕೆ, ಫ್ರಿಜ್ ಇಲ್ಲಲ್ಲ, ಹಾಗೆ ಇದಕ್ಕೆ ಒಂದು ಚಿಕ್ಕ ತುಂಡು ತೆಗೆದು ನೆಡ್ತಾ ಇದ್ದೇನೆ. ಅಪ್ಪ ಹೇಳಿದ ಅದು ಕೊಡಿ ನೆಡೆಯುವುದಲ್ಲ ಅಂತೆ, ಚಿಗುರು. ಹಾಗೆ ದಂಟನ್ನು ಇಲ್ಲಿ ಸ್ವಲ್ಪ ನೆಟ್ಟಿದ್ದೇನೆ. ಆಗಲಿಕ್ಕಿಲ್ಲ, ಆಗ್ತದ ನೋಡುವ. ಆಗಲಿಕ್ಕಿಲ್ಲ, ನೋಡುವ. ಆದರೆ ನೆಕ್ಸ್ಟ್ ನೋಡುವ, ಆಯಿತಾ? ತಂಪುಂಟಲ್ಲ ಈಗ. ಈ ಬೆಕ್ಕಿಗೆ ಹಾಕುವಾಗ ಬೇಡ, ಕುಗ್ಗಿಕೊಂಡು ಬರ್ತದೆ. ಇಲ್ಲ ಅಂದರೆ 2-3 ಹಾಕಿದೆ, 2-3 ಸತಿ ಬೇಕು. ಒಮ್ಮೊಮ್ಮೆ ಬರುವುದೇ ಇಲ್ಲ. ಕುಗ್ಗಿಕೊಂಡು ಬಂದು ಹಾಕಿದರೆ ಈಗ ತಿಂತಾ ಇಲ್ಲ ನೋಡಿ. ಅದರ ಅಂಕಾಗ ಬಿಲ್ಲಿ, ಓಯ್ ಬಿಲ್ಲು, ತಿನ್ನ ಬಾ, ವೇಸ್ಟ್ ಮಾಡಬೇಡ. ನೋಡಿ ನೋಡಿ, ಅಲ್ಲಿ ಹೋಯ್ತು, ಅಲ್ಲಿ ಆಟ ಆಡ್ಲಿಕ್ಕೆ ಹೋಯ್ತು ಗಿಡದ ಹತ್ರ. ಎಲ್ಲಿ ಹೋದದ್ದು ಇಷ್ಟೊತ್ತು? ತಿನ್ನುವ, ಬೆಳಿಗ್ಗೆಂದ ಇಲ್ಲ. ನೋಡು ನೋಡು, ಓಡುದು. ಈಗ ಬಂದು ತಿಂತಾ ಉಂಟು ನೋಡಿ. ಹಾಂಕಾಗಲ್ಲ ಇದಕ್ಕೆ. ಬೆಳಿಗ್ಗಿಂದ ಎಲ್ಲಿಯೋ ಹೋಗಿತ್ತು. ಹಾಕಿದರೆ ವಾಪಸ್ ಬೇಕು, ಹಾಕಲಿಲ್ಲ ಅಂದರೆ ಕಾಣುವುದೇ ಇಲ್ಲ. ಮತ್ತೆ ಹಾಕಿದೆ ಸಹ ತಿನ್ನುವುದಿಲ್ಲ. ಈಗ ಬಂದು ಕೇಳ್ತದೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತಿನ ವಿಡಿಯೋ ಅಂತ ಅಂದರೆ, ಇಲ್ಲಿ ನೋಡಿ, ಬಿಸಿನೀರಿಗೆ ಸ್ವಲ್ಪ ಮೆಂತೆ ಹಾಕಿದ್ದೀನಿ ತೊಳೆದ್ಬಿಟ್ಟು. ಆಮೇಲೆ ಜೀರಿಗೆ. ಇದು ಯಾಕಪ್ಪ ಅಂದರೆ, ಇದು ಬೆಳಿಗ್ಗೆ ಎದ್ದು ಕುಡಿಯಿದ್ರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ನೈಟ್ ಹಾಕ್ಬಿಟ್ಟು 1 ಗ್ಲಾಸ್ ನೀರಿಗೆ ಇಷ್ಟು ಸಾಕು, ಮೆಂತೆ ಮತ್ತು ಇಷ್ಟು ಜೀರಿಗೆ ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಇದು ಸ್ಕಿನ್ನಿಗೆ, ಹೇರಿಗೆ ಒಳ್ಳೆಯದಾಗತ್ತೆ ಮೆಂತೆ. ಮತ್ತು ನಮ್ಮದು ಗರ್ಲ್ಸ್ ಪ್ರಾಬ್ಲಮ್ಸ್ ಇರುತ್ತಲ್ವ, ಅದೇನು ಅಂತ ಗೊತ್ತಿರ್ತದೆ, ಅದಕ್ಕೆಲ್ಲ ತುಂಬ ಒಳ್ಳೆಯದು. ಜೀರಿಗೆ ನೀರು ತುಂಬಾ ಒಳ್ಳೆಯದು. ಯಾಕೆಂದರೆ ಗ್ಯಾಸ್ಟ್ರಿಕ್ ಗೊತ್ತಲ್ವ ನಿಮಗೆ ಆಲ್ರೆಡಿ, ಗ್ಯಾಸ್ಟ್ರಿಕ್ಕಿಗೆಲ್ಲ ತುಂಬ ಒಳ್ಳೆಯದು. ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಗ್ಯಾಸ್ಟ್ರಿಕ್ಕಿಂದಾಗಿ ಹಾರ್ಟ್ ಪ್ರಾಬ್ಲಮ್ ಬರುವ ಚಾನ್ಸಸ್ ಇರುತ್ತೆ. ಸೊ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಕುಡಿದರೆ ಈ 2 ನೀರನ್ನ ತುಂಬಾ ಹೆಲ್ದಿಯಾಗಿರ್ತೀವಿ. ಬಾಡಿ, ಸ್ಕಿನ್ನು ಕಲ್ಲರು ಬರುತ್ತೆ. ಜೀರಿಗೆ ನೀರು ಕುಡಿದು ಸುಸ್ತು ಇರಲ್ಲ. ಆ ದಿನ ಅಜೀರ್ಣ ಸಮಸ್ಯೆ ಯಾವುದೂ ಇರುವುದಿಲ್ಲ. ಟಾಯ್ಲೆಟು ಸರಾಗವಾಗಿ ಹೋಗ್ತದೆ. ಆಮೇಲೆ ಏನಂದರೆ, ನಾನು ನಂಬೋದು ಆಯುರ್ವೇದಿಕನ್ನು. ಆಯುರ್ವೇದ ವಾತ, ಪಿತ್ತ, ಕಫ ಈ 3 ಇದ್ದರೆ, 1 ಬಂದರೆ 3 ಇದ್ದಂಗೆ ಲೆಕ್ಕ. ಸೊ 1 ಬಂದಿಲ್ಲ ಅಂದರೆ ಯಾವುದು ಬಾಡಿಯಲ್ಲಿ ಬರಲ್ಲ. ಬ್ಯಾಕ್ಟೀರಿಯಾ ಆಗಲಿ, ಬ್ಯಾಕ್ಟೀರಿಯಾ ಬಂದರೆ ಕಫ ಬರುತ್ತೆ, ಕಫ ಬಂದರೆ ಬ್ಲಡ್ ಕಮ್ಮಿ ಆಗುತ್ತೆ. ಬ್ಲಡ್ ಕಮ್ಮಿ ಆದ ತಕ್ಷಣವೇ ರೋಗಗಳು ಬರೋ ಚಾನ್ಸಸ್ ಇದೆ ಫ್ರೆಂಡ್ಸ್. ಇದು 2 ನೀರನ್ನು ಒಮ್ಮೆ ಕುಡಿದು ನೋಡಿ. ನೈಟ್ ಹಾಕ್ಬಿಟ್ರೆ ಮಾರ್ನಿಂಗ್ ಎದ್ದು ಕುಡೀರಿ. ಇವಾಗ ಮಾರ್ನಿಂಗ್ ಹಾಕಿದ್ದೇನೆ, ಸಾಯಂಕಾಲಕ್ಕಾಗತ್ತೆ. ಸಾಯಂಕಾಲ ಒಂದು 6 o'clock ಕುಡಿದ್ರೂ ಆಗತ್ತೆ. ಸೊ ಇದನ್ನಿಲ್ಲಿ ಇಡೋಣ. ಈ ಥರ ಸ್ವಲ್ಪ ಸಜ್ಜಿಗೆ ಇತ್ತು, ಹಾಗಾಗಿ ಸ್ವಲ್ಪ ಶೀರ ಮಾಡಿ ತಿನ್ನುವ ಅಂತ ಆಸೆ ಆಯಿತು, ಹಾಗಾಗಿ ಮಾಡ್ತಾ ಇದ್ದೇನೆ. ಇದಕ್ಕೇನಿಲ್ಲ, ಬೆಂಕಿನ ಲೋ ಫ್ಲೇಮಲ್ಲಿ ಇಡಬೇಕು. ಆಮೇಲೆ ತುಪ್ಪ ಹಾಕಬೇಕು, ಒಂದು 2 ಸ್ಪೂನ್ ಅಷ್ಟು ತುಪ್ಪ ಹಾಕಿ, ಸಜ್ಜಿಗೆ ರವೆ ಹಾಕಿ ಸ್ವಲ್ಪ ಈ ಥರ ಕಲಿಸ್ಬೇಕಾಯ್ತಾ. ನೋಡಿ, ಇಲ್ಲಿ ಎಷ್ಟು ರವೆಗೆ ತಕ್ಕಷ್ಟೇ ನಾನು ನೀರು ಹಾಕ್ತಾ ಇದ್ದೇನೆ. ಸಾಕು. ಇವಾಗ ಮತ್ತೆ ಬೇಕಾದರೆ ಮತ್ತೆ ಹಾಕುವ. ಸಕ್ಕರೆ ಆಲ್ರೆಡಿ ಹಾಕಿದೆ ನಾನು.
ಇವಾಗ ನಾನು ಹುರಿದಿರೋ ತುಪ್ಪವನ್ನು ಹಾಕ್ಕೊತಿದ್ದೀನಿ. ಕೇಸರಿತ್ತು, ಕೇಸರಿ ಹಾಕ್ಕೊತಿದ್ದೇನೆ. ಹಾಕಿದ್ದೀನಿ. ಗೋಡಂಬಿ ಹಾಕಲಿಲ್ಲ ಇಲ್ಲಿ ನಾನು, ಮತ್ತು ಕಲ್ಲರ್ ಕೂಡ ಹಾಕಲಿಲ್ಲ. ನೀವು ಬೇಕಾದರೆ ಹಾಕ್ಬೋದು. ಫ್ರೆಂಡ್ಸ್, ರೆಡಿಯಾಗಿದೆ. ಇದು ಅಷ್ಟೊಂದು ಸಾಫ್ಟ್ ಆಗಲಿಲ್ಲ, ಸ್ವಲ್ಪ ಗಟ್ಟಿನೇ ಆಗಿದೆ ನೈವೇದ್ಯ ಥರ. ಆದರೂ ತಿನ್ನೋಕ್ಕೆ ಮಾತ್ರ ಚೆನ್ನಾಗಾಗಿದೆ. ಒಮ್ಮೆ ಹೀಗೆ ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿ ಸ್ವೀಟ್ ಮಾಡಬೇಕಾದ್ರೆ ಈ ಥರ ಮಾಡಿ. ಕಲ್ಲರ್ಗೆಲ್ಲಾಗೆಲ್ಲ ಹಾಕಬೇಡಿ, ಅದು ಒಳ್ಳೆಯದಲ್ಲ. ಈ ಥರ ಮಾಡಿ ತಿಂದರೆ ಒಳ್ಳೆಯದಾಗ್ತದೆ. ಕೇಸರಿ ಹಾಕಿ, ತುಂಬಾ ಒಳ್ಳೆಯದು ಸ್ಕಿನ್ನಿಗೆಲ್ಲ. ಸರಿ, ಓಕೆ. ಇವತ್ತಿದು ನೋಡೋದು ಬಿಲ್ಲು. ಇದು ನನ್ನ ಫೇವ್ರೆಟ್ ಬಿಲ್ಲು. ನೋಡಿ, ಬಿಲ್ಲಿ ಸ್ವೀಟಿ ಅಂತ ಹೆಸರು. ಇದಕ್ಕೆ ನಾನು ಸ್ವೀಟಿ ಅಂತ ಹೆಸರು ಇಟ್ಟದ್ದು. ಚಂದ ಉಂಟಲ್ಲ, ಅಜ್ಜಿ ಆಗಿದೆ ಅದು. ಬೆಲ್ಲೋ ಗಾಯ ಆಗಿದೆ. ಎಲ್ಲ ಕಡೆ ಹೋಗಿ ಜಗಳೆಲ್ಲ ಆಡಿ ಗಾಯ ಮಾಡೋದು. ನೋಡಿ, ಕಿವಿ ಹತ್ರ ಗಾಯ ಆಗಿದೆ. ತೋರಿಸು ಬಿಲ್ಲು. ಏಯ್, ನಿದ್ದೆ ಬಂದೆ ಅದಕ್ಕೆ. ಇದೆ ಅಂತ ಗೊತ್ತಿಲ್ಲ ಅದು. ನಾನು ಬಂದೆ ಸೀದಾ, ಸಾಕಾಯಿತು. ಬನ್ನಿ, ಇನ್ನು ಕೆಲಸ ಇದೆ ನನಗೆ. ಸುಮಾರು ಕ್ಲೀನ್ ಮಾಡಲಿಕ್ಕೆಲ್ಲ ಉಂಟು, ಗುಡಿಸಿ ಒರೆಸಿ. ಹಾಗೆ ಅದು ಮಾಡ್ತೇನೆ. ಆಮೇಲೆ ನೋಡು, ಇಲ್ಲಿ ತಿಂದಿದೆ ನೋಡಿ, ಎಷ್ಟು ತಿಂದಾಕಿದೆ. ಅರ್ಧಮರ್ಧ ತಿನ್ನೋದು, ಸರಿಯಾಗಿ ತಿನ್ನಲಿಕ್ಕಾಗಲ್ಲ ಅದಕ್ಕೆ. ಗುಡಿಸಿ ಎಲ್ಲ ಆಯಿತು. ಈಗ ನಿನ್ನೆ ಹಾಕಿದೆ, ಹೇಗಾಗಿದೆ ಅಂತ ನೋಡೋದಕ್ಕೆ ಬಂದೆ ನಾನು. ಬಸಳೆದು ಅದು ಆಗುದಿಲ್ಲವ ಅಂತ ನನಗೆ ಗೊತ್ತಿಲ್ಲ ಸರಿ. ನೋಡಿ, ಆಗಲಿಕ್ಕಿಲ್ಲ. ನೋಡುವ ಆದರೆ ಕೂಡ ಏನಾಗ್ತದೆ ಅಂತ. ಈಗ ಚಂದ ಕಾಣ್ತದೆ ಬೆಳಿಗ್ಗೆ. ಇದು ಪಿಂಕ್, ಇದು ವೈಟ್, ಸ್ವಲ್ಪ ಎಲ್ಲದಲ್ಲಿ ಸಹ ನೋಡಿ, ಇದರಲ್ಲಿ ಸಹ ನೋಡಿ. ಇದೆರಡು ಸ್ವಲ್ಪ ಪಿಂಕ್, ಇದು ವೈಟ್. ಇದು ಪಿಂಕ್, ಇದು ವೈಟ್. ನಾನು ನಿನ್ನೆ ಅಷ್ಟು ಕಾಣಲಿಲ್ಲ ಅದು. ನೋಡಿ, ಇದು ವೈಟ್, ಇದು ಸ್ವಲ್ಪ ಪಿಂಕ್. ಸರಿ ನೋಡಿ ಅಂತೆ. ಇದು ಪಿಂಕ್, ಇದು ವೈಟ್. ನಿನ್ನೆ ಅಷ್ಟು ಕಾಣಲಿಲ್ಲ. ಇದು ಬೆಳಿಗ್ಗೆ, ನಿನ್ನೆ ಮಧ್ಯಾಹ್ನ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು. ಈಗ ಸಹ ಉಂಟು. ಇದು ಸರಿ ಕಾಣ್ತಾ ಉಂಟಲ್ಲ, ಚಂದ ಕಾಣ್ತದಲ್ಲ. ಇದು ನಮ್ಮ ಓನರವದ್ದು. ಇದು ದೇವರಿಗೆಲ್ಲ ತುಂಬ ಒಳ್ಳೆಯದು, ಲಕ್ಷ್ಮೀ ದೇವರಿಗೆ. ಎಂಥ ಐಶ್ವರ್ಯ ವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಪೂಜೆಗೆಲ್ಲ ಬಳಸ್ತಾರೆ. ಕೇಪುಳ ನಿನ್ನೆ ತೋರಿಸಿದೆ ಅಲ್ಲ ನಮ್ಮ ಇದರಲ್ಲಿ. ಇದು ಓನರವದ್ದು. ಈಗ ನೋಡಿ, ಇದರಲ್ಲಿ ಹಣ್ಣಾಗ್ತದೆ, ಗೊತ್ತುಂಟ? ಇದು ಕೇಪುಳ ಹಣ್ಣು ಅಂತ ನೋಡಿ. ಕೇಪುಳ ಹಣ್ಣು ತಿನ್ನಲಿಕ್ಕೆ ಎಷ್ಟು ಚೆಂದ ಆಗ್ತದೆ ಗೊತ್ತುಂಟ? ಸರಿ, ಓಕೆ. ಕೆಲಸ ಇನ್ನೂ ಆಗಲಿಲ್ಲ, ಗುಡಿಸಿ ಮಾತ್ರ ಬಂದೆ. ಇನ್ನು ಒರೆಸ್ಲಿಕ್ಕೆಲ್ಲ ಉಂಟು. ಓಕೆ. ನಾನಿಲ್ಲಿ ರಾಮರಕ್ಷಾ ಸ್ತೋತ್ರ ಬುಕ್ ತೋರಿಸ್ತಾ ಇದ್ದೇನೆ. ಯಾಕೆ ಅಂದರೆ ಇದು ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇದನ್ನು ಸ್ಟೋರಿಯನ್ನು ಯಾವುದಾದ್ರೂ ರಾಮದೇವರದ್ದು ರಾಮಾಯಣ ಆಗಿರ್ತದಲ್ಲ, ಅದನ್ನು ಸ್ಟೋರಿಯನ್ನು ನೆನಪು ಮಾಡ್ಕೋಬೇಕು. ಯಾವುದಾದ್ರೂ ಒಂದು ಹನುಮಂತಂದಾಗಲಿ, ರಾಮದೇವರದ್ದಾಗಲಿ, ಸೀತಾದೇವರದ್ದು, ರಾವಣ ಇದರದ್ದಾಗಲಿ, ಅದನ್ನು ಯಾವುದಾದ್ರೂ ಒಂದು ಸ್ಟೋರಿಯನ್ನೇ ಡೈಲಿ ನೆನಪು ಮಾಡ್ಕೋಬೇಕು. ಏನೆಲ್ಲ ಆಗಿರುತ್ತೆ ಅದನ್ನೊಮ್ಮೆ ಎಣಿಸ್ತಾ ಇರಬೇಕು. ಅಂದರೆ ಇವಾಗ ಕನಸಲ್ಲೆಲ್ಲ ನಾವು ಎಣಿಸ್ತೇವಲ್ಲ, ಸ್ಟೋರಿ ಎಲ್ಲ ನಾವು ಕೇಳುವಾಗ ಹೇಗೆ ಅಂದ್ಕೊಳ್ತೇವೆ ಮೈಂಡಲ್ಲಿ, ಆ ಥರನೇ ಅಂದ್ಕೊಂಡು ಡೈಲಿ ಇಲ್ಲಾಗೆ ಸ್ಟೋರಿ ಕೇಳಬೇಕು, ಇಲ್ಲ ಪಠನೆ ಮಾಡಬೇಕು. ಇಲ್ಲ ಈ ಸ್ತೋತ್ರವನ್ನು ಡೈಲಿ ಓದೋದ್ರಿಂದ ತುಂಬಾ ಯಾವುದಾದ್ರೂ ಒಂದು ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಹಾಗಾಗಿ ನಾನಿದನ್ನು ತೋರಿಸ್ತಾ ಇದ್ದೇನೆ ಅಷ್ಟೇ. ನೋಡಿ, ಇಲ್ಲೇ ಬರೆದಿದೆ, ಕಷ್ಟಗಳ ಕುಲಕ್ಕೆ ರಾಮಬಾಣವಾಗಿರುವ ನಲಿವಿನ ಸಾಮ್ರಾಜ್ಯಕ್ಕೆ ಆಹ್ವಾನ ಆಗಿರುವ ಶ್ರೀರಾಮ ರಕ್ಷಾ ಸ್ತೋತ್ರ. ತುಂಬಾ ಒಳ್ಳೆಯದು.
ಮತ್ತು ಹನುಮಾನ್ ಚಾಲೀಸ್ ಕೂಡ. ಮತ್ತು ನಿನ್ನೆ ಒಂದು ನಾನು ಹೇಳೋದು ಮರ್ತೋದೆ, ಎಂತ ಅಂದರೆ ನಾನಿವಾಗ ವೀಡಿಯೋ ಎಲ್ಲ ಮಾಡುವಾಗ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗತ್ತೆ. ತಮ್ಲೈನ್ ಮತ್ತು ನಾನು ಹೇಳೋದಲ್ಲಿ ಯಾವುದಾದ್ರೆ ಮಿಸ್ ಆಗ್ಬೋದು, ರಾಂಗ್ ಆಗ್ಬೋದು, ಅಲ್ಲ ತಮ್ಲೈನ್ ಹಾಕೋದ್ರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬೋದು, ಡಿಸ್ಕ್ರಿಪ್ಷನ್ ಹಾಕೋದ್ರಲ್ಲಿ ಎಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಅದನ್ನು ಕ್ಷಮೆ ಕೊಡಿ. ಯಾಕೆಂದರೆ ಅದು ಒಮ್ಮೊಮ್ಮೆ ನಮಗೆ ತುಂಬ ಟೈಮ್ ಆಗಿರುತ್ತೆ. ಇವಾಗ ಕಾಲೇಜ್ ಮುಗಿಸಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದು ಎಷ್ಟೇ ಕರೆಕ್ಟ್ ಆದರೂ ನಾವು ಅಪ್ಲೋಡ್ ಮಾಡಿರುವಾಗ ಅದು ಬೇಗನೆ ಬಂದಿರ್ತದೆ. ತುಂಬಾ ಎಡಿಟಿಂಗ್ ಮಾಡಿ ಹಾಕಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ವಾಪಸ್. ಹಾಗಾಗಿ ನಾನು ಅಲ್ಲಿಗೆ ಅದು ಒಂದೊಂದು ಸ್ಪೆಲ್ಲಿಂಗ್ ಮಿಸ್ಟೇಕಲ್ಲ ಅಲ್ಲಿಗೆ ಬಿಡ್ತೇನೆ. ಹಾಗಾಗಿ ನಾನು ಇವಾಗ ಅದನ್ನು ಹೇಳ್ತಾ ಇದ್ದೇನೆ. ನಿನ್ನೆ ನನಗೆ ಅದು ಹೇಳಲಿಕ್ಕೆ ಮರ್ತೋಯ್ತು ಅಷ್ಟೇ. ಓಕೆನಾ? ಇದು ಇನ್ನು ತಲೆಗೆಲ್ಲ ಎಣ್ಣೆ ಹಾಕ್ಲಿಕ್ಕೆ ಉಂಟು ಚೆಂದ ಇವತ್ತು ಮಾಡಿ, ಮೊನ್ನೆಯಿಂದ ಹಾಕಿರಲಿಲ್ಲ. ಹಾಗೆ ಮತ್ತು ಗುಡಿಸಿ ಆಯಿತು, ಇನ್ನು ಒರೆಸ್ಲಿಕ್ಕೆ ಉಂಟು ಬಾಕಿ, ಕ್ಲೀನಾಗಿಡಬೇಕಲ್ಲ. ಸರಿ, ಇವತ್ತಿನ ವಿಡಿಯೋ ಇಷ್ಟೇ. ಬಾಯ್, ಇನ್ನು ನಾಳೆ ಸಿಗುವ. ಬಾಯ್ ಫ್ರೆಂಡ್ಸ್.